ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಬೆಳಗ್ಗೆ ಟಿಫನ್ಗೆ ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರವೆ ರೊಟ್ಟಿಗೆ ರವೆ, ಈರುಳ್ಳಿ, ಕ್ಯಾರೆಟ್, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ, ನೀರು ಇಷ್ಟನ್ನು ಹಾಕಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತುಂಬ ಚಿಕ್ಕದು ಅಂದ್ಬಿಟ್ಟು ಮಿಕ್ಸ್ ಮಾಡೋಕ್ಕಾಗೋದಲ್ಲ ಅಂತ ದೊಡ್ಡ ಸೈಜ್ ಪಾತ್ರೆನ ತೊಗೊಂಡಿದ್ದೀನಿ. ರವೆ ರೊಟ್ಟಿಗೆ ಚಟ್ನಿ ಬೇಕಲ್ವಾ, ಅದಕ್ಕೆ ಮಿಕ್ಸಿ ಜಾರಿಗೆ ಕೊಬ್ಬರಿ, ಹುಣಸೆಹಣ್ಣು, ಶುಂಠಿ, ಹಸಿಮೆಣಸಿನ್ಕಾಯಿ, ಕಡಲೆಪಪ್ಪು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಸಕ್ಕರೆ, ನೀರು ಇಷ್ಟು ಹಾಕಿ ರುಬ್ಕೊತೀನಿ. ರವೆ ರೊಟ್ಟಿನ ಡೈರೆಕ್ಟಾಗಿ ಹೆಂಚ ಮೇಲೇ ಹಾಕ್ಕೊಂಡು ತಟ್ಕೊಂಡಿದ್ದೀನಿ. ಮನೆಯಲ್ಲಿ ಎಲ್ಲರದು ಟಿಫನ್ ಮುಗೀತು. ಈಗ ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡಬೇಕು. ಅದಕ್ಕೆ ಅಂದ್ಬಿಟ್ಟು ತರಕಾರಿ ಎಲ್ಲ ಬಿಡಿಸ್ತಾಯಿದ್ದೀನಿ. ಬೀನ್ಸು, ನೌಕೋರು, ತೊಗರಿಬೇಳೆ, ಬದನೆಕಾಯಿ ಇಷ್ಟು ಹಾಕಿ ತರಕಾರಿ ಸಾಂಬಾರು ಮಾಡ್ಕೊತೀನಿ. ತರಕಾರಿ ಸಾಂಬಾರಿಗೆ ನಂಚ್ಕೊಂಡೋಗಿ ಹಾಗಲಕಾಯಿ ಎಳೆದಿತ್ತು ಮನೇಲಿ, ಅದಕ್ಕೋಸ್ಕರ ಹಾಗಲಕಾಯಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹಾಗಲಕಾಯಿ ಪಲ್ಯಕ್ಕೆ ಸಣ್ಣ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ, ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯಕ್ಕೆ ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಕೊಬ್ಬರಿ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಹಸಿ ಈರುಳ್ಳಿ ಮತ್ತು ಸಾಂಬಾರು ಪೌಡರ್ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊತೀನಿ. ಅಷ್ಟರೊಳಗೆ ಅದು ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಹಾಗಲಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸಾಸಿವೆ ಸಿಟ್ಟಿದ ಮೇಲೆ ಕರಿಬೇವಿನ ಸೊಪ್ಪು, ರುಬ್ಬಿದ ಮಸಾಲೆನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಜಾರ್ ತೊಳೆದು ನೀರೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಬೇಕು. ಒಂದು ಸೈಡಲ್ಲಿ ಸಾಂಬಾರು ರೆಡಿ ಆಗಿದೆ. ಇದು ಹಾಗಲಕಾಯಿ ಎಲ್ಲ ತಣ್ಣಗಾಗಿತ್ತು. ಅದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಕಹಿ ಇದ್ರೆ ತಿನ್ನೋದಿಲ್ಲ ಮನೇಲಿ,
ಅದಕ್ಕೋಸ್ಕರ ಈ ಸಪ್ರೇಟ್ ಮಾಡಿದ ನೀರನ್ನೆಲ್ಲ ಮುದ್ದೆಗೆ ಹಾಕ್ಬಿಟ್ಟು ಮುದ್ದೆ ಮಾಡಿಬಿಡ್ತೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ ಫ್ರೆಂಡ್ ಇದು. ಈಗ ಅದಕ್ಕೆ ಎಲ್ಲ ಹಾಗಲಕಾಯಿನೆಲ್ಲ ಆ ಮಸಾಲೆಗೆ ಹಾಕ್ತಾಯಿದ್ದೀನಿ. ಎಲ್ಲ ಫುಲ್ ಮಿಕ್ಸ್ ಮಾಡಿ ಇಟ್ಕೋಬೇಕು. ಹಾಗಲಕಾಯಿ ಬೇಯೋವಾಗ ನಾನು ಆಗಲೇ ಉಪ್ಪು ಹಾಕಿದ್ದೆ. ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಉಪ್ಪು ಕಮ್ಮಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು 10 ನಿಮಿಷ ಹೀಗೆ ಬೇಯಿಸಬೇಕು. ಉಪ್ಪು ಖಾರ ಎಲ್ಲ ಸ್ವಲ್ಪ ಅದಕ್ಕೆ ಕಾಯಿಗೆ ಹಿಡಿಬೇಕು. ಹಿಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಲಕಾಯಿ ಪಲ್ಯ. ಸಿಂಪಲ್ ಆ್ಯಂಡ್ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹಾಗಲಕಾಯಿ ಪಲ್ಯ ರೆಡಿ. ನಮ್ಮ ಶಾಪ್ಗೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಬಂದಿದ್ದರು. ಮಡಿಕೆ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಟೀ ಕಪ್ಪು, ಜಾಡಿ, ಫಿಲ್ಟರ್ ಎಲ್ಲ ಪರ್ಚೇಸ್ ಮಾಡಿದ್ರು. ಮತ್ತು 3 ಬೋಲು ಪೇಂಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೋಗಿದ್ದರು ನಮ್ಮ ಫ್ರೆಂಡು. ಅವ್ರಿಗೆ ಪೇಂಟ್ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡವ್ರ ಅಮ್ಮ ಆನೆ ಬೇಕು ಅಂತ ಹೇಳಿದ್ರು. ಅವ್ರಿಗೂ ಪೇಂಟ್ ಮಾಡಿಕೊಡು ಅಂತ, ಅದಕ್ಕೆ ಪೇಂಟ್ ಮಾಡ್ತಾಯಿದ್ದೀನಿ. ನಾನು ಬೋಲ್ ಪೇಂಟ್ ಮಾಡ್ತಾಯಿದ್ರೆ ನಮ್ಮ ಅತ್ತೆ ಆನೆಗೆ ಪೇಂಟ್ ಮಾಡ್ತಾಯಿದ್ರು. ಪೇಂಟ್ ಎಲ್ಲ ಆಯಿತು. 3 ಬೋಲು ಪೇಂಟ್ ಮಾಡ್ಕೊ ಅಂತ ಹೇಳಿದರು. 3 ಬೋಲು ಒಂದೇ ಥರ ಪೇಂಟ್ ಮಾಡಿ ಒಂದೇ ಥರ ಡಿಸೈನ್ ಮಾಡಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗ್ತೀನಿ. ನಾಳೆ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡ್ತೀನಿ ಮನೆಗೆ. ಎಲಿಫೆಂಟಿಗೆ ಕಣ್ಣು ಇಡಬೇಕು. ಅದು ಆಯಿಲ್ ಪೇಂಟ್ ಆಗಿರೋದ್ರಿಂದ ಡ್ರೈ ಆಗಬೇಕು. ಅದು ಲಾಸ್ಟಲ್ಲಿ ಪ್ಯಾಕ್ ಮಾಡ್ತೀನಿ. ಮತ್ತು 2 ಪಿಂಗಾಣಿ ಜಾಡಿ ಆಲ್ರೆಡಿ ತೊಗೊಂಡೋಗಿದ್ದಾಳೆ ನಮ್ಮ ಫ್ರೆಂಡು. ಆದರೂ ಈಗ ಇನ್ನೂ 2 ಬೇಕು ಅಂತ ಮೆಸೇಜ್ ಮಾಡಿದ್ಲು. ಅದಕ್ಕೋಸ್ಕರ ಅದನ್ನು ತೊಗೊಂಡೋಗ್ತಾಯಿದ್ದೀನಿ.
ಓಕೆ ಫ್ರೆಂಡ್ಸ್, ಹೀಗೆ ತೊಗೊಂಡು ಪ್ಯಾಕ್ ಮಾಡಿಕೊಂಡು ಊರಿಗೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್.